ಟಿಕೆಟ್ ಮಿಸ್ ಆದರೂ ಕೂಡ ಸಂಸದ ಪ್ರತಾಪ್ ಸಿಂಹ ಫುಲ್ ಆಕ್ಟಿವ್. ನಾಳೆಯಿಂದ ಚುನಾವಣಾ ಅಖಾಡಕ್ಕೆ ಸಂಸದ ಪ್ರತಾಪ್ ಸಿಂಹ ಎಂಟ್ರಿ ಕೊಡ್ತಾ ಇದ್ದಾರೆ. ಮೈಸೂರು ಕೊಡಗು ಬಿಜೆಪಿ ಅಭ್ಯರ್ಥಿ ಯದುವೀರ್ ಪರ ಕ್ಯಾಂಪೇನ್ ಮಾಡ್ತಾ ಇದ್ದಾರಂತೆ. ಮೊದಲಿಗೆ ಯದುವೀರ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸ್ತಾರೆ ಸಂಸದರು. ಸೋಮವಾರದಿಂದ ಪ್ರಚಾರ ಕಾರ್ಯದಲ್ಲಿ ತೊಡಗ್ತೀನಿ ಅಂತ ಸಂಸದ ಪೋಸ್ಟ್ ಕೂಡ ಮಾಡಿದ್ದಾರೆ. ಪ್ರತಾಪ್ ಸಿಂಹ ಎಂಟ್ರಿಯಿಂದ ಮತ್ತಷ್ಟು ರಂಗೇರುತ್ತೆ ಮೈಸೂರು ರಣಕಣ. ಆದರೆ ಕಾಂಗ್ರೆಸ್ನಿಂದ ಅಭ್ಯರ್ಥಿ ಯಾರು ಅಂತ ಇನ್ನೂ ಅಧಿಕೃತವಾಗಿ ಅನೌನ್ಸ್ ಆಗಿಲ್ಲ. ಇವರು ಪ್ರಚಾರ ಶುರು ಮಾಡ್ಕೊಂಡಿದ್ದಾರೆ. ಯಾರಾಗ್ತಾರೆ ಅಂತಕ್ಕಂಥದ್ದು ಒಂದು ನಾನು ಆಗಲೇ ಹೇಳ್ತಾ ಇದ್ದೆ. ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಆಕಾಂಕ್ಷಿ ಆಗಿದ್ದರು, ಸಿಗಲಿಲ್ಲ, ಫೈನ್. ಆದರೆ ತಮ್ಮ ಪಕ್ಷನಿಷ್ಠೆಯನ್ನು ತೋರಿಸೋದಕ್ಕೆ ಇದೊಂದು ಅವಕಾಶ ಅವ್ರಿಗೆ. ಯದುವೀರ್ ಒಡೆಯರ್ ಅವರ ಜೊತೆಯಲ್ಲಿ ಸಾಗಿ ಅವ್ರನ್ನ ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರೆ ಪಕ್ಷ ಖಂಡಿತವಾಗಿ ಅವ್ರನ್ನ ಕನ್ಸಿಡರ್ ಮಾಡುತ್ತೆ. ಮುಂದಿನ ದಿನಗಳಲ್ಲಿ ಅವರಿಗೆ ಏನಾದರೂ ಸ್ಥಾನಮಾನವನ್ನು ಕಲ್ಪಿಸ್ಕೊಡುತ್ತೆ. ಸ್ಥಾನಮಾನ ಅನ್ನೋದಕ್ಕಿಂತ ಹೆಚ್ಚಾಗಿ ಮೋದಿ ಅಭಿಮಾನಿ ನಾನು, ಮೋದಿ ಇರೋ ತನಕ ನಾನು ಇರ್ತೀನಿ ಅಂತಕ್ಕಂಥ ಮಾತು ಪ್ರತಾಪ್ ಸಿಂಹ ಏನು ಹೇಳಿದ್ರು ಅದರಂತೆ ಅವರು ನಡ್ಕೋಬೇಕಾಗತ್ತೆ. ಹಾಗಾಗಿ ಅವರು ಮುನಿಸನ್ನು ಮರೆತು ನಾಳೆಯಿಂದ ಯದುವೀರ್ ಪರ ಪ್ರಚಾರವನ್ನು ನಡೆಸ್ತಾರೆ. ಇಡೀ ಕ್ಷೇತ್ರದಾದ್ಯಂತ ಎಲ್ಲ ಕಡೆ ಸುತ್ತಾಡಿರೋದು ಪ್ರತಾಪ್ ಸಿಂಹ. 10 ವರ್ಷ ಸಂಸದರಾಗಿದ್ದರು. ಊರೂರು ಗೊತ್ತಿರುತ್ತೆ ಅವ್ರಿಗೆ. ಹಾಗಾಗಿ ಯದುವೀರ್ ಒಡೆಯರ್ ಅವ್ರ ಜೊತೆಯಲ್ಲಿ ಪ್ರಚಾರಕ್ಕೆ ಹೋಗ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಮೈಸೂರು ಪ್ರತಿನಿಧಿ KP ನಾಗರಾಜ್ ಅವರಿಂದ ಪಡ್ಕೊಳ್ತಾ ಹೋಗೋಣ. KP, ಟಿಕೆಟ್ ಆಕಾಂಕ್ಷಿತರಾಗಿದ್ದರು ಪ್ರತಾಪ್ ಸಿಂಹ, ಬಟ್ ಟಿಕೆಟ್ ಸಿಗಲಿಲ್ಲ. ಹಾಗಂತ ಮನೆ ಸೇರ್ಕೊಳ್ಳದೇನೆ ತಮ್ಮ ಪಕ್ಷನಿಷ್ಠೆಯನ್ನು ತೋರಿಸೋದಕ್ಕೆ ಇದೊಂದು ಅವಕಾಶ. ಹಾಗಾಗಿ ಆ ನಿಟ್ಟಿನಲ್ಲಿ ಪ್ರತಾಪ್ ಸಿಂಹ ಈ ಸಮಯವನ್ನು ಬಳಕೆ ಮಾಡ್ಕೋತಾರ ಹೇಗೆ ಅಂತ? ಈಗ ಸಿಗ್ತಾ ಇರುವಂಥ ಮಾಹಿತಿಗಳ ಪ್ರಕಾರವಾಗಿ ಅರವಿಂದ್, ಬಹುತೇಕ ನಾಳೆಯಿಂದ ಪ್ರತಾಪ್ ಸಿಂಹ ಯದುವೀರ್ ಅವರ ಪರವಾಗಿ ಅಧಿಕೃತವಾಗಿ ಚುನಾವಣಾ ಪ್ರಚಾರದ ಅಖಾಡಕ್ಕೆ ಇಳಿತಾ ಇದ್ದಾರೆ ಅನ್ನುವಂಥದ್ದು. ಯಾಕಂದರೆ ಟಿಕೆಟ್ ಮಿಸ್ ಆದಂಥ ನಂತರದಲ್ಲಿ ಕಳೆದ 3-4 ದಿನಗಳಿಂದಲೂ ಕೂಡ ಅವರು ಮೈಸೂರಿನಲ್ಲಿಲ್ಲ, ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂಥದ್ದು, ಬೆಂಗಳೂರಿನಲ್ಲಿ ರಾಜ್ಯ ನಾಯಕರನ್ನ ಭೇಟಿ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಈಗ ನಾಳೆಯಿಂದ ಅಧಿಕೃತವಾಗಿ ಯದುವೀರ್ ಅವರ ಪರವಾಗಿ ಅವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರೇ ತಮ್ಮ ಫೇಸ್ಬುಕ್ನಲ್ಲಿ ಮತ್ತು ಟ್ವಿಟರ್ ಅಕೌಂಟ್ನಲ್ಲಿ ಅವರು ಬರೆದುಕೊಂಡಿದ್ದಾರೆ, ಸೋಮವಾರದಿಂದ ಎಲ್ಲರೂ ಕೂಡ ಒಟ್ಟಾಗಿ ಸೇರೋಣ ಅಂತ. ಹಾಗಾಗಿ ಪ್ರತಾಪ್ ಸಿಂಹ ಅವರ ಪ್ರಚಾರಕ್ಕೆ ಆಗಮನ BJP ಪಾಲಿಗೆ ಅದು ದೊಡ್ಡ ಮಟ್ಟದ ಒಂದು ಸ್ಟ್ರೆಂತನ್ನು ಕೊಡುತ್ತೆ. ಯಾಕಂದರೆ ಕಳೆದ 10 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಪ್ರತಾಪ್ ಸಿಂಹ ಅವರು ಕ್ಷೇತ್ರದಲ್ಲಿ ಓಡಾಡಿದ್ದಾರೆ. ಜೊತೆಗೆ ಪ್ರತಾಪ್ ಸಿಂಹ ಅವರ ಪರವಾಗಿ ಸೋಷಿಯಲ್ ಮೀಡಿಯಾದಲ್ಲೂ ದೊಡ್ಡ ಮಟ್ಟದ ಕ್ಯಾಂಪೇನ್ ನಡೆದಿತ್ತು. ಹೀಗಾಗಿ ಅದರಲ್ಲೂ ಕೂಡ ಕಳೆದ 3 ದಿನಗಳಿಂದ ಯದುವೀರ್ ಅವರು BJPಯ ಸ್ಥಳೀಯ ನಾಯಕರ ಜೊತೆಯಲ್ಲಿ ಮೈಸೂರು ಮತ್ತು ಕೊಡಗಿನ ಭಾಗದಲ್ಲಿ ಓಡಾಟವನ್ನು ನಡೆಸ್ತಾ ಇದ್ದಾರೆ. ಎಲ್ಲರಲ್ಲೂ ಕಾಡ್ತಾ ಇದ್ದಂತಹ ಪ್ರಶ್ನೆ ಪ್ರತಾಪ್ ಸಿಂಹ ಅವರು ಎಲ್ಲಿ ಎನ್ನುವಂಥದ್ದು. ಹೀಗಾಗಿ ಅವರ ಆಗಮನ ಮತ್ತು ಅವರು ಇವರ ಜೊತೆಗೆ ಪ್ರಚಾರಕ್ಕೆ ಸೇರಿಕೊಳ್ಳುವಂತಹ ದೃಷ್ಟಿಯಿಂದಾಗಿ ಅದು ಒಂದು ಕಡೆಯಲ್ಲಿ ಪ್ರತಾಪ್ ಸಿಂಹ ಅವರ ಪಕ್ಷ ನಿಷ್ಠೆ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದನ್ನು ತೋರ್ಪಡಿಸುವಂಥದ್ದು. ಜೊತೆಗೆ ಯದುವೀರ್ ಅವ್ರಿಗೂ ಕೂಡ ಅದರಿಂದ ಅಡ್ವಾಂಟೇಜ್ ತುಂಬ ಜಾಸ್ತಿ ಆಗುತ್ತೆ. ಯಾಕಂದರೆ ಪ್ರತಾಪ್ ಸಿಂಹ ಅವ್ರಿಗೆ ಯಾವುದೇ ರೀತಿಯಂಥ ಬೇಸರ ಇಲ್ಲ, ಅವರು ನಮ್ಮ ಜೊತೆಯಲ್ಲೇ ಇದ್ದಾರೆ. ಹಾಗಾಗಿ ಆ ಥರದ ಭಿನ್ನಾಭಿಪ್ರಾಯಗಳು, ಮನಸ್ಥಿತಿಗಳು ಬೇಡ ಅನ್ನುವಂಥ ಮೆಸೇಜನ್ನು ಪಾಸ್ ಮಾಡುವಂತಹ ದೃಷ್ಟಿಯಿಂದ ಅವರಿಬ್ಬರು ಜೊತೆಯಾಗಿ ಸೇರಿ ಪ್ರಚಾರ ಮಾಡುವಂಥದ್ದು BJPಯ ಪಾಲಿಗೆ ದೊಡ್ಡ ಮಟ್ಟದ ಸ್ಟ್ರೆಂತನ್ನಂತೂ ನೀಡುವಂಥದ್ದು ಸತ್ಯ. ಅರವಿಂದ್. ಎಸ್ KP, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಕೆಲವು ಕ್ಷೇತ್ರದಲ್ಲಿ ಹೀಗೂ ಆಗಿದೆ. ಟಿಕೆಟ್ ಮಿಸ್ ಆಗಿರ್ತಕ್ಕಂಥವರು ಬೇಸರವನ್ನು ಮರೆತು ನಾನು ಪಕ್ಷದ ಪರ ಕೆಲಸ ಮಾಡ್ತೀನಿ ಅಂತಲೂ ಹೋಗಿದ್ದಾರೆ. ಈಗ ಈಶ್ವರಪ್ಪನವ್ರ ಥರ ಭಿನ್ನಮತವನ್ನು ಸೃಷ್ಟಿ ಮಾಡಿಕೊಂಡು ನಾನು ಅಭ್ಯರ್ಥಿಯಾಗಿ ನಿಲ್ತೀನಿ ಅಂತ ಎರಡೂ ಥರದಲ್ಲೂ ಇದೆ. ಪಕ್ಷ ಎರಡನ್ನೂ ಹೇಗೆ ಸಂಭಾಳಿಸ್ಕೊಂಡು ಹೋಗುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ.